ಬಂದ್ಗೆ ನಿಮ್ಮ ಸಂಘಟನೆಯಿಂದ ಬೆಂಬಲ ಇದೆಯಾ ಅಂತ ಕೇಳ್ತಾ ಇದ್ರು. ಹಾಗಾಗಿ ಅವರೆಲ್ಲಾ ಪ್ರಶ್ನೆಗೆ ಉತ್ತರಿಸೋಣ ಅನ್ನೋ ಸಲುವಾಗಿ ಈ ವಿಡಿಯೋವನ್ನ ಮಾಡ್ತಾ ಇರೋದು. ಸ್ನೇಹಿತರೆ, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ಅಣ್ಣ ಟಿ.ಎ. ನಾರಾಯಣಗೌಡರು ಯಾವತ್ತೂ ಕೂಡ ಬಂದ್ಗೆ ಬೆಂಬಲ ನೀಡೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಯಾವುದೇ ಹೋರಾಟ ಆಗ್ಲಿ, ಯಾವುದೇ ಚಳುವಳಿ ಆಗ್ಲಿ, ಬಂದ್ ಅನ್ನೋದು ಕೊನೆಯ ಅಸ್ತ್ರ ಆಗಿರ್ಬೇಕು. ಮಾತಿಗೆ ನಾವು ಬಂದನ್ನ ಕರೆ ನೀಡೋದ್ರಿಂದ ಅದರಿಂದ ಉಂಟಾಗುವ ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ನಾವೇ ಹೊರಬೇಕಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ದಿನಗೂಲಿ ಮಾಡುವಂತವ್ರು, ಅವತ್ತಿನ ದುಡಿಮೆಯ ಹಣವನ್ನ ನಂಬಿ ಜೀವನ ಮಾಡುವಂತವ್ರು ಸಾಕಷ್ಟು ಲಕ್ಷಾಂತರ ಮಂದಿ ಇದ್ದಾರೆ. ಅವ್ರನ್ನೆಲ್ಲ ನಾವು ಅವ್ರಿಗೆ ತೊಂದರೆ ಕೊಟ್ಟು ಬಂದ್ಗೆ ಕರೆ ನೀಡೋದ್ರಿಂದ ಯಾವುದೇ ರೀತಿ ಲಾಭ ಇಲ್ಲ. ಆದ್ರೆ ಹಲವು ರೀತಿ ಹೋರಾಟ ಮಾಡೋದರ ಮೂಲಕ ನಮ್ಮ ಕಾವೇರಿ ನದಿ ನೀರಿನ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಿತ್ಯ ನಿರಂತರವಾಗಿರುತ್ತೆ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಬಂದ್ಗೆ ನಮ್ಮ ಸಂಘಟನೆಯಿಂದ ಬೆಂಬಲ ನೀಡೋದಿಲ್ಲ. ಹಳೆಯ ಹೋರಾಟಗಾರರು, ಹಿರಿಯ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಸಂಘಟನೆ ವತಿಯಿಂದ, ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಯಾವುದೇ ಕಾರಣಕ್ಕೂ ಬಂದ್ಗೆ ನಾವು ಬೆಂಬಲ ನೀಡೋದಿಲ್ಲ. ಸ್ನೇಹಿತರೆ, ಏನು ಕಾವೇರಿ ನೀರು ಸಮಿತಿ ಏನಿದೆ, ಪ್ರತಿ ದಿನ 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಶಿಫಾರಸನ್ನ ಹೊರಡಿರುವಂತದ್ದು. ಅದನ್ನ ಯಾವುದೇ ಕಾರಣಕ್ಕೂ ಕರ್ನಾಟಕದ ಕನ್ನಡಿಗರು ಒಪ್ಪುವಂತದ್ದಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ನಾವು ಕಾವೇರಿ ನೀರನ್ನ ತಮಿಳುನಾಡಿಗೆ ನಾವು ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಆದ್ರೆ ಪ್ರಕೃತಿ ಮಾತೆ ಇವತ್ತು ಮಳೆ ಚೆನ್ನಾಗಿರೋದ್ರಿಂದ, ನಮ್ಮ ಡ್ಯಾಮ್ಗಳಲ್ಲಿ ಒಳ ಹರಿವು ನೀರು ಶೇಖರಣೆ ಆಗಿರೋದ್ರಿಂದ ಎಲ್ಲವೂ ಸಂತೋಷದ ವಿಚಾರ. ಆದ್ರೆ ಇವತ್ತು ನಮ್ಮ ಕಾವೇರಿ ನದಿ ನೀರಿನ ಸಮಿತಿ ಏನಿದೆ, 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನ ಬಿಡ್ಲೇಬೇಕು ಅಂತ ಹೇಳಿದ್ದಾರೆ. ನಮ್ಮ ರೈತರಿಗೆ ತೊಂದರೆ ಆಗುವಂತ ರೀತಿಯಲ್ಲಿ ನಮಗೆ ಕುಡಿಲಿಕ್ಕೆ ನೀರನ್ನ ನಾವು ಏನು ಭದ್ರತೆಯನ್ನ ಮಾಡದಿರನೆ ಅವರ ತಮಿಳುನಾಡಿನ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರ್ ಬೇಕು ಅನ್ನೋದು ಇದು ಖಂಡಿತವಾಗಿಯೂ ಖಂಡನೀಯ. ನಾವು ಕನ್ನಡಿಗರು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಮ್ಮ ಕಾವೇರಿ ನದಿ ನೀರಿನ ಹೋರಾಟ ನಿತ್ಯ ನಿರಂತರವಾಗಿರುತ್ತೆ. ಆದ್ರೆ ನಾವು ಬೇರೆ ರೂಪುರೇಷೆಗಳಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸ್ನೇಹಿತರೆ, ಇವತ್ತು ಮಳೆ ಬಂದಿದೆ, ನಮ್ಮ ಡ್ಯಾಮ್ಗಳು ತುಂಬಿದೆ ನಿಜ. ಆದ್ರೆ ಏಕಾಏಕಿ ಇವರು ಇಲ್ಲಿನ ವಾಸ್ತವ ಸ್ಥಿತಿಯನ್ನ ಅರಿಯದೆ ನಮ್ಮ ರೈತರ ಬೆಳೆಗೆ ಎಷ್ಟು ನೀರು ಬೇಕು, ನಮಗೆ ಕುಡಿಲಿಕ್ಕೆ ಎಷ್ಟು ನೀರು ಬೇಕು, ಆ ನೀರನ್ನ ನಾವು ಭದ್ರತೆ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಮುಂದೆ ಮಳೆ ಬರುತ್ತೋ, ಮತ್ತೆ ನಮಗೆ ನೀರು, ಕಾವೇರಿ ನೀರು ಶೇಖರಣೆ ಆಗುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ. ಆದ್ರೆ ಈಗ ಪ್ರಕೃತಿ ಮಾತೆ ಏನು ನಮ್ಗೆ ಹೊರವಾಗಿ ನಿಂತಿರೋದ್ರಿಂದ ಮಳೆ ಬಂದಿದೆ, ನಮ್ಮ ಡ್ಯಾಮ್ಗಳು ತುಂಬಿದೆ, ಒಳ ಹರಿವು ಕೂಡ ಇದೆ. ಆದ್ರೆ ನಮ್ಮ ರೈತರಿಗೆ ಎಷ್ಟು ನೀರು ಬೇಕು, ನಮಗೆ ಕುಡಿಲಿಕ್ಕೆ ಎಷ್ಟು ನೀರು ಬೇಕು, ಅದನ್ನ ನಾವು ಭದ್ರತೆ ಮಾಡ್ಕೊಳ್ಳೇಬೇಕು. ಅದನ್ನ ಬಿಟ್ಟು ಏಕಾಏಕಿ ಮತ್ತೆ ನೀವು 15 ದಿನಗಳ ಕಾಲ ನೀರ್ನ ಬಿಡ್ಲೇಬೇಕು, 12,000 ಕ್ಯೂಸೆಕ್ಸ್ ನೀರ್ನ ಬಿಡ್ಲೇಬೇಕು ಅಂತ ನೀವು ಅವೈಜ್ಞಾನಿಕವಾಗಿ ಈಗ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಟ್ರೆ ಯಾವುದೇ ಕಾರಣಕ್ಕೂ ನಾವು ಅದನ್ನ ಮುಂದುವರಿಸೋದು ಇಲ್ಲ. ನಮ್ಮ ಸರ್ಕಾರ ಕೇಳೋದು ಅಷ್ಟೇ, ನಮ್ಮ ರಾಜ್ಯ ಸರ್ಕಾರ ಕೇಳೋದು ಅಷ್ಟೇ, ದಯಮಾಡಿ ಈ ನಾಡಿನ ಬೆನ್ನೆಲುಬು ರೈತರ ಬೆಳೆಗೆ ಮೊದಲ ಪ್ರಾಮುಖ್ಯತೆ ಕೊಡಿ. ಕುಡಿಯುವ ನೀರಿಗೆ ಮೊದಲ ಪ್ರಾಮುಖ್ಯತೆ ಕೊಡಿ. ನಮಗೆ ಎಷ್ಟು ನೀರು ಬೇಕೋ ಅದನ್ನ ಶೇಖರಣೆ ಮಾಡಿಕೊಂಡು ಅದನ್ನ ಭದ್ರತೆ ಮಾಡಿಕೊಂಡು ಉಳಿದದ್ದನ್ನ ತಮಿಳುನಾಡಿಗೆ ಬಿಡಿ. ಅವ್ರು ಏಕಾಏಕಿ 12,000 ಕ್ಯೂಸೆಕ್ಸ್ ನೀರು ಬಿಡ್ಲೇಬೇಕು ಅಂದಾಗ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಮನ್ನಣೆ ಕೊಡಬಾರ್ದು. ನಾವು ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಹೇಳಿಕೆ ಕೂಡ ಅದೇ ಆಗಿದೆ. ಯಾವುದೇ ಕಾರಣಕ್ಕೂ ಕಾವೇರಿ ನದಿ ನೀರಿನ ಹೋರಾಟದಲ್ಲಿ ನಮ್ಮ ಹೋರಾಟ ಯಾವತ್ತೂ ಮುಂದುವರಿಯುತ್ತೆ. ನಮಗೆ, ನಮ್ಮ ರೈತರಿಗೆ, ಅವ್ರಿಗೆ ಬೆಳೆ ಬೆಳೆಯೋದಕ್ಕೂ ನೀರ್ ಕೊಡ್ದಿರಾ, ನಮಗ್ ಕುಡಿಲಿಕ್ಕೂ ನೀರ್ ಇಟ್ಕೊಳ್ದಿರಾ ನಾವು ತಮಿಳುನಾಡಿಗೆ ನೀರ್ ಬಿಡ್ತೀವಿ ಅಂದ್ರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಇದರ ಸಲುವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕನ್ನಡಿಗರ ಪರವಾಗಿ ನಿಲ್ಬೇಕು. ನೀವು ಸಭೆಗಳು ಮಾಡ್ತಿರೋ ಅಥವಾ ಒಪ್ಪಂದ ಮಾಡ್ಕೊಳ್ತಿರೋ ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಎಷ್ಟು ನೀರು ಬೇಕೋ ಅದರ ಭದ್ರತೆ, ಹಾಗೂ ಕನ್ನಡಿಗರಿಗೆ ಕುಡಿಯೋದಕ್ಕೆ ನೀರು ಏನ್ ಬೇಕೋ ಅದರ ಭದ್ರತೆ ಮಾಡುವಂತಹ ಹೊಣೆಗಾರಿಕೆ ನಿಮಗೆ ಆಗಿರುತ್ತೆ, ನಿಮ್ಮ ಮೇಲೆ ಇರುತ್ತೆ. ಯಾಕಂದ್ರೆ ನಾವೇನು ತಮಿಳುನಾಡು ರೈತರ ವಿರೋಧಿಗಳೆಲ್ಲ, ಅವ್ರು ಬೆಳೆ ಬೆಳ್ಕೊಳ್ಳಿ, ನಮಗೆ ಯಾವುದೇ ರೀತಿ ತಕರಾರು
ತಯಾರಿಲ್ಲ. ಆದ್ರೆ ನಮ್ಮ ರೈತರ ಬೆಳೆಯನ್ನ ಬೆಳೆದಿರ, ನಮಗೆ ಕುಡಿಯೋದಕ್ಕೆ ನೀರನ್ನ ಇಟ್ಕೊಳ್ದಿರ ತಮಿಳುನಾಡಿನ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡ್ತೀವಿ ಅಂದ್ರೆ ಅದರ ವಿರೋಧಿಗಳು ನಾವು. ಯಾವುದೇ ಕಾರಣಕ್ಕೂ ನಮ್ಮ ಕಾವೇರಿ ಹೋರಾಟ ಮುಂದುವರಿಯುತ್ತೆ. ಈ ಕೂಡಲೇ ಸರ್ಕಾರ, ರಾಜ್ಯ ಸರ್ಕಾರ ಈ ವಿಚಾರದ ಗಮನ ಹರಿಸಿ ಇದಕ್ಕೆ ಸೂಕ್ತ ಕ್ರಮವನ್ನ, ಸೂಕ್ತ ಶಾಶ್ವತವಾದ ಒಂದು ನಿರ್ಧಾರವನ್ನ ತಗೊಂಡ್ರೆ ಒಳಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.